ದರ್ವೇಜ್ ಹಣಕಾಸು ಹೂಡಿಕೆ ಸಂಸ್ಥೆಯ ರಾಯಚೂರು ನಗರದಲ್ಲಿ ಕನಿಷ್ಠವೆಂದರೂ 5,000 ಕೋಟಿ ಗ್ರಾಹಕರಿಗೆ ವಂಚಿಸಿದೆ ಅಂತ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಎಂ ವಿರೂಪಾಕ್ಷಿ ಆರೋಪಿಸಿದರು. ಹೆಚ್ಚಿನ ಬಡ್ಡಿ ನೀಡಿಕೆ ಆಮಿಷ ಒಡ್ಡಿ ಹಣ ವಂಚನೆ ಮಾಡಲಾಗಿದೆ. ಸಚಿವ ಶಾಸಕರುಗಳೇ ಇಂತಹ ಬ್ಲೇಡ್ ಕಂಪನಿಗಳ ಉದ್ಘಾಟನೆಗೆ ಬರುವುದು ದುರಂತ ಅಂದರು. ಇದರಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳು ಹೆಚ್ಚಿನ ಬಡ್ಡಿ ಆಸೆಗೆ ಲಕ್ಷಾಂತರ ರೂಪಾಯಿಗಳ ಹೂಡಿಕೆ ಮಾಡಿರುವ ಮಾಹಿತಿ ಇದೆ. ಇಷ್ಟು ದೊಡ್ಡ ಕಚೇರಿ ತೆರೆದು ಹಣ ವಸೂಲಿ ನಡೆಸಿದ್ರು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅಂತ ಪ್ರಶ್ನೆ ಮಾಡಿದರು. 4 ಜನ ಇಸ್ಪೀಟ್ ಆಟವಾಡಿದರೆ ಒದ್ದು ಒಳ ಹಾಕುವ ಪೊಲೀಸರು ಇಷ್ಟು ದೊಡ್ಡ ಹಗರಣ ನಡೆದರೂ ಯಾಕೆ ಮೌನ ವಹಿಸಲಾಗಿದೆ ಅಂತ ಟೀಕಿಸಿದರು. ಜನರಿಗೆ ನ್ಯಾಯ ಕೊಡಿಸಲು ರಾಜ್ಯ ಮಟ್ಟದಲ್ಲಿ ಹೋರಾಡುವೆ, ಪಕ್ಷದ ವರಿಷ್ಠರಿಗೆ ತಿಳಿಸುವೆ, ಇದರ ಹಿಂದಿರುವ ಕುಳಗಳನ್ನು ಹೊರಗೆಳೆಯುವೆ ಅಂತ ಎಚ್ಚರಿಸಿದರು. ನಮಸ್ಕಾರ ವಾಹಿನಿ ವೀಕ್ಷಕರಿಗೆ. ಇವತ್ತು ಒಂದು ಒಳ್ಳೆಯ ಸುದ್ದಿ ಜೊತೆಗೆ ನಾವು ಸಂಪಾದಕರ ನುಡಿಯನ್ನು ಹೇಳುತ್ತಿದ್ದೇವೆ. ನಗರದಲ್ಲಿ ಆರಂಭಗೊಂಡಿದ್ದ ದರ್ವೇಶ್ ಎಂಬ ಫೈನಾನ್ಸ್ ಸಂಸ್ಥೆ ಕೋಟ್ಯಾಂತರ ರೂಪಾಯಿ ಗ್ರಾಹಕರಿಗೆ ವಂಚನೆ ಮಾಡಿದೆ ಎಂಬ ಆರೋಪ ಕೇಳಿಬರ್ತಿದೆ. ಇದು ಇನ್ನೂ ಇತ್ಯರ್ಥವಾಗದ ವಿಷಯ. ಹಣ ಹೂಡಿದವರು ದೂರುಗಳನ್ನು ಕೊಡುತ್ತಿರುವುದು ನಡೆದಿದೆ. ಹಣ ಪಡೆದವರು ನಾಪತ್ತೆಯಾಗಿದ್ದಾರೆ ಎಂಬ ಸುದ್ದಿಯೂ ಬರುತ್ತಿದೆ. ಇದು ಒಂದು ಬದಿಯ ವಿಷಯ. ಗ್ರಾಹಕರಿಗೆ ಕೇಳಬಯಸ್ತೇನೆ, ಇಂಥ ವಂಚನೆ ನಡೆಯುತ್ತಿರುವುದು ಇದು ಮೊದಲೇನಲ್ಲ. ರಾಯಚೂರಿನಲ್ಲಿಯೂ ಸಾಕಷ್ಟು ಇಂಥ ಬಡ್ಡಿಗೆ ಹೆಚ್ಚಿನ ಬಡ್ಡಿ ಕೊಡುವ ಮಾತನಾಡಿ ಅಥವಾ ಒಂದು ಕೃಷಿ ಕಂಪನಿ ಆರಂಭಗೊಳಿಸಿ ವಂಚಿಸುವುದು ನಡೆದೇ ಇದೆ. ಅದು ಎಲ್ಲರಿಗೂ ಗೊತ್ತಾದಂಥ ವಿಷಯ. ಆದರೂ ಜನ ಮತ್ತೆ ಮತ್ತೆ ಬಡ್ಡಿ ಆಸೆಗಾಗಿ ಹಣ ಹೂಡುವುದು, ಕಳೆದುಕೊಳ್ಳುವುದು ಕೇಳುತ್ತಲೇ ಬರುತ್ತಿದ್ದೇವೆ. ಇದು ಬಹಳ ವಿಷಾದನೀಯ ಮತ್ತು ಆತಂಕ ಪಡುವಂಥ ವಿಷಯ. ದುಡ್ಡು ಯಾರಿಗಾದರೂ ಸುಮ್ಮನೆ ಬರುವುದಿಲ್ಲ. ಕಷ್ಟಪಟ್ಟು ಹಿಂದಿನ ಆಸ್ತಿ ಮಾರಿಯೋ, ನೌಕರಿ ಸಂದರ್ಭದಲ್ಲಿ ಲೋನ್ ಎತ್ತಿ ಹಣ ತರುವುದು, ಹೀಗೆ ಇಂಥ ಸಂಸ್ಥೆಗಳಲ್ಲಿ ಹಣ ಹೂಡಿ ಕಳೆದುಕೊಳ್ಳದೆ ಹೆಚ್ಚಾಗಿ ನೋಡುತ್ತಿದ್ದೇವೆ. ಹಣ ಯಾವಾಗಲೂ ಪರಿಶ್ರಮದಿಂದ ಬರಬೇಕು. ಹೆಚ್ಚಿನ ಬಡ್ಡಿ ಆಸೆಗೋ ಅಥವಾ ಇನ್ಯಾವುದರ ಆಸೆಗೋ ಇದ್ದ ಹಣ ಕಳೆದುಕೊಳ್ಳುವುದು ಇದು ಯಾವ ಸಿದ್ಧಾಂತ, ಯಾವ ನ್ಯಾಯ? ಎಂಥ ಗ್ರಾಹಕರು ಇವರು? ಇವತ್ತು ನೀವು ಲಕ್ಷಾಂತರ ರೂಪಾಯಿ ಬಡ್ಡಿ ಆಸೆಗಾಗಿ ಹಾಕಿದ್ದೀರಿ. ಅವು ಬರುವುದು ತುಂಬ ಕಷ್ಟ. ಒಂದು ಸರಿ ಕೈಯಿಂದ ಕಳೆದುಕೊಂಡು ಹಣ ಮತ್ತೆ ಹಿಂದಿರುಗುವುದು ಬಹಳ ಕಷ್ಟ. ಇವರಿಗೆ ರಕ್ಷಣಾ ವಲಯಗಳೇ, ಅಂದರೆ ಹಣ ಪಡೆದವರಿಗೆ ರಕ್ಷಣಾ ವಲಯಗಳೇ ಜಾಸ್ತಿ ಇರ್ತವೆ. ನೀವು ಈಗ ಪೊಲೀಸರನ್ನು ದೂರು ಕೊಡುವಂತಿಲ್ಲ. ಯಾಕಂದರೆ ಹಲವಾರು ಪೊಲೀಸರೇ ಇದರಲ್ಲಿ ಹಣ ಹೂಡಿದ ಮಾತುಗಳು ಕೇಳಿ ಬರ್ತವೆ. ಹಣ ಹೂಡೋಕ್ಕಿಂತ ಪೂರ್ವದಲ್ಲಿ ಒಮ್ಮೆ ಆಲೋಚಿಸಿ ನೋಡಬೇಕು, ಇದು ಎಂಥ ಕಂಪನಿ, ಇದರ ನೋಂದಣಿಯಲ್ಲಿ ಆಗಿದೆ, ಇದಕ್ಕೆ ಸರ್ಕಾರದ ಮಾನ್ಯತೆ ಸಿಕ್ಕಿದೆಯೇ, ಬ್ಯಾಂಕ್ಗಳ ಗೈಡ್ಲೈನ್ಸ್ ಪ್ರಕಾರ ಇಂಥ ಸಂಸ್ಥೆಗಳು ನಡೆದಿವೆಯೇ, ಇವೆಲ್ಲ ಆಲೋಚನೆ ಮಾಡಿ ಹಣ ಹೂಡಬೇಕು. ಇವತ್ತು ಹೇಳ್ತಾರೆ ಕೆಲವರು 10 ಲಕ್ಷ ಹಾಕಿವಿ, 20 ಲಕ್ಷ ಹಾಕಿವಿ ಅಂತೇಳಿ. ಅದು ಎಷ್ಟು ಕರೆವು, ಎಷ್ಟು ಸುಳ್ಳು, ಅದು ತನಿಖೆಯ ಸಂದರ್ಭದಲ್ಲೇ ಹೊರ ಬರ್ತದೆ. ಒಬ್ಬರು 1 ಲಕ್ಷ ಹಾಕಿ 2-3 ತಿಂಗಳು ನಿಂತು ಬಡ್ಡಿ ಸೇರಿ ಅದು 3 ಲಕ್ಷನೂ ಅನ್ಬೋದು. ಹಾಕಿದ್ದು ಮೂಲ ಬಂಡವಾಳ 1 ಲಕ್ಷ ಇರ್ತದೆ. ಆದರೂ ಭಾಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹಣ ಹಾಕಿದರೆಂಬ ಮಾತು ಕೇಳಿ ಬರ್ತಿದೆ. ಈ ಹಿಂದೆ ನಡೆದಕ್ಕಿಂತಲೂ ಹೆಚ್ಚಿನ ವಂಚನೆ ಈ ಬಾರಿ ರಾಯಚೂರಿನಲ್ಲಿ ನಡೆದ ಮಾತುಗಳು ಕೇಳಿ ಬರ್ತಿವೆ. ಹಣ ಹೂಡುವ ಇಂಥ ಸಂಸ್ಥೆಗಳು ಹಿಂದೆ ಬಂದಿಲ್ಲ ಅಂತಲ್ಲ, ಈಗ ಇವೆ ಅಂತಲ್ಲ, ಮುಂದೇನೂ ಬರೋದಿಲ್ಲ ಎಂಬಂತಿಲ್ಲ. ನಾವು ಹಣ ಹೂಡುವವರು ಭಾಳ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು. ಹಣದ ಮೂಲವನ್ನು ಕಳೆದುಕೊಳ್ಳಲು ಹೋಗಬಾರ್ದು. ಬಂಡವಾಳ ಹೂಡುವ ಪೂರ್ವದಲ್ಲಿ ಆ ಸಂಸ್ಥೆಯ ಪೂರ್ವಾಪರ ಆಲೋಚನೆ ಮಾಡಬೇಕು. ಈಗ ನೋಡಿ, ಹಾಕಿದ ಹಣ ತಕ್ಷಣ ಸಿಗುವುದಿಲ್ಲ. ಅದು ಕೋರ್ಟಿಗೆ ಹೋಗಿಯೋ
ವಕೀಲರ ಮೂಲಕ ಹೋಗಿಯೋ ವರ್ಷ 2 ವರ್ಷ ಆಗುತ್ತದೆ. ತಕ್ಷಣದಲ್ಲಿ ನೀವು ಹಣ ಪಡೆಯಲ್ಲಂತೂ ಸಾಧ್ಯವಿಲ್ಲ. ಅಗ್ರಿಗೋಲ್ಡ್ ಹಣವೂ ಹಾಗೆ ಆಯಿತು. ಒಂದು ಸರಿ ಆಲೋಚನೆ ಮಾಡಬೇಕು, ಇಂಥ ಸಂಸ್ಥೆಗಳು ನಮ್ಮ ಹಣ ಹೂಡುತ್ತೇವೆ ಇಲ್ಲಿ, ಅದು ಒಂದಕ್ಕೆರಡು ಹಣ ತೆಗೆಯುವುದಿಲ್ಲಿ, ಯಾವ ಸಂಸ್ಥೆಯಲ್ಲಿ ಅಥವಾ ಇನ್ಕಮು ಹಣ ಬರುವಂಥ ಒಂದು ಕಂಪ್ನಿಯಲ್ಲಿ ಹೂಡಿ ನಮಗೆ ಬಡ್ಡಿ ಕೊಡ್ತಾ ಆಲೋಚನೆ ಮಾಡಬೇಕಲ್ಲ. ನಮ್ಮ ಹಣನೇ ನಮಗೆ ಬಡ್ಡಿ ಮೂಲಕ ಕೊಟ್ಟು ಮೋಸ ಮಾಡುವಂಥ ಸಂಸ್ಥೆಗಳು ಮುಂದೆನೂ ಬರ್ತವೆ. ಆದ್ದರಿಂದ ಹಣ ಹೂಡುವವರು ಗ್ರಾಹಕರು ಭಾಳ ಎಚ್ಚರಿಕೆಯಿಂದ ನಡೆಯಿಡಬೇಕೆಂದು ತಮ್ಮಲ್ಲಿ ಕೋರುವೆ. ನಮಸ್ಕಾರ.